ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತುಂಬಾ ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮನ ಇಷ್ಟು ಜೋರಾಗಿ ನಮ್ಮ ಜೊತೆ ಆಚರಣೆ ಮಾಡಿದ್ದಕ್ಕೆ. ಹೌದು, ರಾಜ್ ಬಿ ಶೆಟ್ಟಿ ಅವರು ನನ್ನ ಚಿತ್ರದಲ್ಲಿ ನನ್ನ ಲವರ ಇಲ್ಲ ಹೆಂಡ್ತಿನ, ಅದು ಫಿಲ್ಮ್ ನೋಡ್ಬಿಟ್ಟೆ ನೀವೆಲ್ಲ ಹೇಳ್ಬೇಕು. 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ರಿಲೀಸ್ ಇದೆ. ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಸರ್, ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ರಾಜ್ ಬಿ ಶೆಟ್ಟಿ ಅವರು, ಶಿಶಿರ್, ಸಾರ್ಥಿ ಫಿಲ್ಮ್ಸ್ ನಿರ್ಮಾಣದಲ್ಲಿ ನಮ್ಮ ಜಡೇಶ್ ಕೆ ಹಂಪಿ ಅವ್ರ ನಿರ್ದೇಶನದಲ್ಲಿ ಅದ್ದೂರಿಯಾಗಿ ಬಂದಿದೆ ಚಿತ್ರ. ನಿಮ್ಗೆಲ್ಲ ತುಂಬಾ ಇಷ್ಟ ಆಗತ್ತೆ. ದಯವಿಟ್ಟು ಹೋಗಿ ನೋಡಿ. ಫುಲ್ ಪೈಸಾ ವಸೂಲು, ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಅಂಡ್ ನಿಮ್ಮನ್ನೆಲ್ಲ ನೋಡಿ ನನಗೆ ಧಾರವಾಡ ಪೇಡ ತಿಂದಂಗ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಧಾರವಾಡ ನನ್ನೂರು. ಯಾಕೆಂದ್ರೆ ನಾನು ಇದೇ ಧಾರವಾಡದಲ್ಲಿ 2 ವರ್ಷ ಇದ್ದೆ. ಇದೇ ಟಿಕಾರಿ ರೋಡ್ ಅಲ್ಲಿ ರೂಮ್ ಮಾಡ್ಕೊಂಡು ವಿಮಲ್ ಎಗ್ ರೈಸ್ ತಿನ್ಕೊಂಡು ಸಂಗಮ್ ಟಾಕೀಸ್ ಅಲ್ಲಿ ಸಿನಿಮಾ ನೋಡ್ತಿದ್ದೆ. ಇವತ್ತು ಈ ಮಣ್ಣಿಂದ ನಾನು ಇಲ್ಲಿವರೆಗೂ ನಿಂತಿದ್ದೀನಿ ಅಂದ್ರೆ ಈ ಮಣ್ಣಿನ ಋಣ ಮರೆಯಲ್ಲ ನಾನು. ಇಲ್ಲಿ ಬಂದಿರೋರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಲ್ಯಾಂಡ್ ಲಾರ್ಡ್ ಇದೇ ಡಿಸೆಂಬರ್ 23, ಸಾರಿ ನಾನು ಇನ್ನು ಡಿಸೆಂಬರ್ ಅಲ್ಲಿ ಇದ್ದೀನಿ. ಜನವರಿ ಬಂದಿದ್ದ ಮರ್ತು ಬಿಟ್ಟಿದ್ದೆ, ಸಾರಿ. ಜನವರಿ 23 ಥಿಯೇಟ್ರಿಗೆ ಬರ್ತಾ ಇದೀವಿ. ಒಂದಿಷ್ಟು ಲ್ಯಾಂಡ್ ಲಾರ್ಡ್ ಬಗ್ಗೆ ಮಾತಾಡ್ಬೇಕು. 17 ವರ್ಷದಿಂದ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಹೋಗ್ತಾನೆ ಉತ್ತರ ಕರ್ನಾಟಕದಿಂದ. ಒಂದು ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕು ಅಂತ ಪ್ರಯತ್ನಕ್ಕೆ ಹೋಗ್ತಾರೆ. ಮೊದಲನೇ ಸಿನಿಮಾ ಜೆಂಟಲ್ ಮ್ಯಾನ್ ಅಂತ ಸಿನಿಮಾ ಕೊಡ್ತಾರೆ ಕನ್ನಡ ಇಂಡಸ್ಟ್ರಿಗೆ. ಅದಾದ್ಮೇಲೆ ಮತ್ತೆ ಪ್ರಯತ್ನದಲ್ಲಿ ನೆಕ್ಸ್ಟ್ ಸಿನಿಮಾ ಗುರು ಶಿಷ್ಯರು ಮಾಡ್ತಾರೆ. ಆ ಗುರು ಶಿಷ್ಯರು ನೀವೆಲ್ಲರೂ ನೋಡಿದೀರಾ. ಓಕೆ, ಅದಾದ್ಮೇಲೆ ದರ್ಶನ್ ಸರ್ ಕಾಟೇರ ಸಿನಿಮಾಗೆ ಕತೆ ಬರೆದು ಸ್ಕ್ರೀನ್ ಪ್ಲೇ ಬರೀತಾರೆ. ಅವರ ಮುಂದಿನ ಚಿತ್ರನೇ ಈ ಲ್ಯಾಂಡ್ ಲಾರ್ಡ್. ಜಡೇಶ್ ಕೆ ಹಂಪಿ ಸರ್ ಬನ್ನಿ. ಸೊ ಇವರು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ, ಹೊಸಪೇಟೆ ಹಂಪಿ ಊರಿನವರು. ನಿಮ್ಮ ಆಶೀರ್ವಾದ ಇವ್ರ ಮೇಲೆ ಇರಬೇಕು. ಯಾಕೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ಎಷ್ಟೋ ಪ್ರತಿಭೆಗಳು ಬೆಂಗಳೂರಿಗೆ ಬಂದು ಸಿನಿಮಾ ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಇವ್ರು ಸ್ಫೂರ್ತಿಯಾಗಿ ನಿಲ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇವ್ರ ಮೇಲೆ ಇರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಜನವರಿ 23 ಲ್ಯಾಂಡ್ ಲಾರ್ಡ್ ಬರ್ತಾ ಇದೆ. ಸಲಗ ಒಂಟಿ ಸಲಗ ಬರ್ತಾ ಇದೆ. ಜೊತೆಗೆ ಲೇಡಿ ಸೂಪರ್ ಸ್ಟಾರ್ ಕೂಡ ಬರ್ತಾ ಇದ್ದಾರೆ. ಅವರಿಬ್ರು ಜೊತೆಗೆ ನಮ್ಮ ಶೆಟ್ರು ದಾರಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಎಲ್ಲದಕ್ಕೂ ನಿಮ್ಮ ಆಶೀರ್ವಾದ ಬೇಕು ಅಂತ ನನ್ನ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಇತ್ತೀಚೆಗೆ ನನ್ನ ಎಲ್ಲಾ ಪಾತ್ರಗಳನ್ನ ನೀವು ನೋಡಿದೀರಾ. ಇದ್ರಲ್ಲಿ ನಿಮಗ್ ನಗಿಸೋದ್ರ ಜೊತೆಗೆ ಅಳಿಸೋಂತ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳಕ್ ಹೆಮ್ಮೆ ಇದೆ. ಸೊ ದಯವಿಟ್ಟು ಜನವರಿ 23ಕ್ಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಒಂದೇ ಒಂದು ಡೈಲಾಗು ಮಾರ್ಕ್ ಇಂದ ಹೊಡಿತಾ ಇದ್ದೀನಿ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡ್ಕೋಬೇಕು. ಅವನ್ ನಿನ್ ಮುಂದೆ ಬಂದಾಗ ನಿಂತಾಗ ಅವನ್ ಕಣಲ್ಲ, ಕಾಣಿಸೋದೆ ಯಮ. ನೀ ಚರ್ಮ ಸುಲಿತೀನಿ ಅನ್ನೋದು ಅವನಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿನ್ ಚರ್ಮ ಸುಲ್ದು ಹಾಕಿ ಕಲರ್ ಡೈ ಹಾಕಿ ಯೂನಿಫಾರ್ಮ್ ಹೊಲ್ಸ್ಕೊಂಡು ಸ್ಟಾರ್ ಹಾಕೊಂಡು ಸ್ಕಿನ್ ನೋಡ್ ಚಿಕನ್ ತರ ನಿನ್ನ ಜೀವಂತವಾಗಿ ನೇತಾಕಿ ನಿನ್ ಮುಂದೆನೆ ಬಂದು ದಮ್ ಹೊಡಿತಾನೆ. ರಿಪೀಟ್ ಮಾಡ್ಲಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು. ಜನವರಿ 23 ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು.